ಕ್ವಶನ್ ನೋಡಿ. ಇಫ್ ಫಂಕ್ಷನ್ ಈಸ್ ಮ್ಯಾಪಿಂಗ್ ಫ್ರಮ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್, ಚೆಕ್ ವೆದರ್ ಎಫ್ ಈಸ್ ಇಂಜೆಕ್ಟಿವಿಟಿ ಅಂದ್ರೆ ಒಂದೇ, ಒನ್ ಅಂದ್ರೆ ಒಂದೇ, ಈ ಥರನೂ ಬರಿತೀವಿ 1 ಆರ್ ಸರ್ಜೆಕ್ಟಿವಿಟಿ ಅಂದ್ರೆ ಒಂದೇ, ಆನ್ ಟು ಅಂದ್ರೆ ಒಂದೇ. ಈ ಇಂಜೆಕ್ಟಿವಿಟಿ ಮತ್ತು ಸರ್ಜೆಕ್ಟಿವಿಟಿ ಎರಡೂ ವ್ಯಾಲಿಡ್ ಆದರೆ ನಾವು ಬೈಜೆಕ್ಟಿವ್ ಅಂತ ಕರಿತೀವಿ. ಎಂತ ಕರಿತೀವಿ? ಬೈಜೆಕ್ಟಿವ್. ಓಕೆ, ಈಗ ನೀವು 1 ಮತ್ತು ಆನ್ ಟು ಅಂತ ಡಿಸೈಡ್ ಮಾಡಬೇಕಾದ್ರೆ ಫಸ್ಟು ನೋಡಿ ಕೇರ್ಫುಲ್ಲಾಗಿ, ಇದು ಸೆಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ಸೆಟ್ ಬಗ್ಗೆ ಚೆನ್ನಾಗಿ ಐಡಿಯಾ ಇದ್ದರೆ ಮಾತ್ರ ನಾವು 1 ಮತ್ತು ಆನ್ ಟುನ ಹೇಳೋಕ್ಕೆ ಸಾಧ್ಯ. ಇಲ್ಲಿ ನ್ಯಾಚುರಲ್ ನಂಬರ್ ಇದೆ, ಇಲ್ಲೂ ನ್ಯಾಚುರಲ್ ನಂಬರ್ ಇದೆ. ಡೊಮೈನ್ ಈಸ್ ಆಲ್ಸೋ ನ್ಯಾಚುರಲ್ ನಂಬರ್, ಕೋಡೊಮೈನ್ ಈಸ್ ಆಲ್ಸೋ ಸೆಟ್ ಆಫ್ ನ್ಯಾಚುರಲ್ ನಂಬರ್. ಫಂಕ್ಷನ್ ಏನು ಬೇಕಾದರೂ ಕೊಡಲಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಕೊಡಲಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಕೊಡಲಿ, ಅಥವಾ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 4 ಕೊಡಲಿ, ಬಟ್ ಇಲ್ಲಿ ಸೆಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈಗ ನಮಗೆ 1 ಮತ್ತು ಆನ್ ಟು ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತಿರಬೇಕು. 1 ಅಂದರೆ ಸಪೋಸ್ ಸೆಟ್ ಒಳಗಡೆ 1 2 3 ನ್ಯಾಚುರಲ್ ನಂಬರ್ ಇದೆ, ಇಲ್ಲೂ 1 2 3 ನ್ಯಾಚುರಲ್ ನಂಬರ್ ಇದೆ. ನೋಡಿ, 2 ಎಲಿಮೆಂಟ್ಸ್ ಆಫ್ ದಿ ಡೊಮೈನ್, ಇದರಲ್ಲಿ ಯಾವುದಾದ್ರೂ 2 ಎಲಿಮೆಂಟು ಒಂದೇ ಎಲಿಮೆಂಟ್ಗೆ ಈ ಥರ ಮ್ಯಾಪ್ ಆಗಿರಬಾರ್ದು. ನೋಡಿ, 2 ಎಲಿಮೆಂಟ್ಸ್ ಆಫ್ ದಿ ಸೆಟ್ ಎ ಆರ್ ನಾಟ್ ಮ್ಯಾಪಿಂಗ್ ವಿತ್ ಸಿಂಗಲ್ ಎಲಿಮೆಂಟ್ ಅಂದರೆ 1 ಅಂತ ಅಲ್ಲ ಅರ್ಥ, ಯಾವುದಕ್ಕೆ ಆಗಿರಲಿ. ನೋಡಿ, 1 ಈಸ್ ಮ್ಯಾಪಿಂಗ್ ವಿತ್ 2 ಈಸ್ ಮ್ಯಾಪಿಂಗ್ ವಿತ್ 2, ಆದರೆ 2 ಎಲಿಮೆಂಟು ಒಂದೇ ಎಲಿಮೆಂಟ್ಗೆ ಮ್ಯಾಪ್ ಆದರೆ ಅದನ್ನು ನಾವು ಈಸ್ ನಾಟ್ 1 ಅಂತ ಕರಿತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, 2 ಎಲಿಮೆಂಟ್ಸ್ ಆಫ್ ದಿ ಡೊಮೈನ್ ಆರ್ ನಾಟ್ ಮ್ಯಾಪಿಂಗ್ ವಿತ್ ಸಿಂಗಲ್ ಎಲಿಮೆಂಟ್ಸ್ ಆಫ್ ದಿ ಕೋಡೊಮೈನ್, ದೆನ್ ಇಟ್ ಈಸ್ ಕಾಲ್ಡ್ ಏನಂತ ಕರಿತೀವಿ? ನಾಟ್ 1 ಅಂತ ಕರಿತೀವಿ. ಅಂದರೆ ಇಲ್ಲಿರ್ತಕ್ಕಂಥ ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಮ್ಯಾಪ್ ಆಗಿರಬೇಕು. ಈ ಥರ 1 2 3 ಅಂತ ಇದ್ದರೆ ಇಲ್ಲಿ ಯಾವುದೋ ಇರಲಿ 2 3 4. ಎಕ್ಸಾಂಪಲ್, 1 ಈಸ್ ಮ್ಯಾಪಿಂಗ್ ವಿತ್ 2 ಈಸ್ ಮ್ಯಾಪಿಂಗ್ ವಿತ್ 4. ಎಕ್ಸಾಂಪಲ್ ನೋಡಿ, 3 ಎಲಿಮೆಂಟ್ಸು ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಮ್ಯಾಪ್ ಆಗಿದೆ. ಈ ಥರ ಆಗಿದ್ದರೆ ನಾವು 1 ಅಂತ ಕರಿತೀವಿ. ಈಗ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಡೊಮೈನ್, ಸೆಟ್ ಆಫ್ ನ್ಯಾಚುರಲ್ ನಂಬರ್ ಕೋಡೊಮೈನ್. ಫಂಕ್ಷನ್ ಏನು ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಗ ಎಕ್ಸ್ ಪ್ಲಸಲ್ಲಿ ನೀವು ಸೆಟ್ ಆಫ್ ನ್ಯಾಚುರಲ್ ನಂಬರ್ ಯಾವ್ದು ಬೇಕಾದ್ರೂ ತಗೊಳ್ಳಿ. ನೀವು ನಮಗೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂದರೆ ಅಂತ ಗೊತ್ತಿರಬೇಕು. ಎನ್ ಈಸ್ ಈಕ್ವಲ್ ಟು 1 2 3 4 ಡ್ಯಾಶ್ ಡ್ಯಾಶ್. ಇದರೊಳಗೆ 0 ಬರಲ್ಲ, ನೆಗೆಟಿವ್ ಬರಲ್ಲ, ಫ್ರ್ಯಾಕ್ಷನ್ ಬರಲ್ಲ. ಇವು ನಾವು ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಈಗ ನಾವು ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ 1 ತಗೊಂಡ್ರೆ 1 ಸ್ಕ್ವೇರ್ ಅಂದರೆ 1. ಎಫ್ ಆಫ್ 2 ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ ಎಷ್ಟಾಯಿತು? 4. ಈಗ ಇಲ್ಲಿ ಎಫ್ ಆಫ್ 1 ಇಲ್ಲಿ ತಗೊಳ್ತಕ್ಕಂಥ ವ್ಯಾಲ್ಯೂಸ್ ನಾವು ಡೊಮೈನ್ 1 2. ಸಪೋಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ತಗೊಂಡಾಗ ಏನು ಬಂದಿದೆ? 1. 2 ತಗೊಂಡಾಗ ಏನು ಬಂದಿದೆ? 4. 1 ಈಸ್ ಮ್ಯಾಪಿಂಗ್ ವಿತ್ 1, 2 ಈಸ್ ಮ್ಯಾಪಿಂಗ್ ವಿತ್ 4. ಈ 2 ಎಲಿಮೆಂಟು ಒಂದೇ ಎಲಿಮೆಂಟ್ಗೆ ಏನಾದರೂ ಮ್ಯಾಪ್ ಆಗಿದರೆ ಅದನ್ನು ನಾವು ಈಸ್ ನಾಟ್ 1 ಅಂತ ಬರಿತೀವಿ. ಈಗ ಈ ಥರ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ತಗೊಂಡು ಡಿಸೈಡ್ ಮಾಡಿದ ಮೇಲೆ ಅದು ನಮ್ಮ ಕನ್ಫರ್ಮ್ಗೆ. ಬಟ್ 1 ಮತ್ತು ಆನ್ ಟು ಅಂತ ಪ್ರೂವ್ ಮಾಡಬೇಕಾದ್ರೆ ಕಂಡೀಷನ್ ಬೇಸ್ಡ್ ಪ್ರೂವ್ ಮಾಡಬೇಕು ನಾವು. ಫಾರ್ 1 ಅಂತ ಪ್ರೂವ್ ಮಾಡಬೇಕಾದ್ರೆ ಕಂಡೀಷನ್ ಗಿವನ್ ಏನು ಫಂಕ್ಷನ್ಸ್ ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಕಂಡೀಷನ್ ಫಾರ್ 1 ಫಂಕ್ಷನ್ ಎಫ್ ಆಫ್ x1 is equal to ಎಫ್ ಆಫ್ x2 implies x1 is equal to x2 ಅಂತ ನೀವು ಪ್ರೂವ್ ಮಾಡಬೇಕು. ಎಫ್ ಆಫ್ x1 ಅಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಎಫ್ ಆಫ್ x1 ಅಂದರೆ ಈ ಎಕ್ಸ್ ಪ್ಲಸಲ್ಲಿ x1 ಹಾಕಿದ್ರೆ ಇಲ್ಲೂ x1 ಹಾಕಲೇಬೇಕು. ಅಲ್ಲಿಗೆ ಎಫ್ ಆಫ್ x1 ಅಂದರೆ x1 ಸ್ಕ್ವಯರ್ ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂದರೆ ಇಲ್ಲಿ ಎಕ್ಸ್ ಪ್ಲಸಲ್ಲಿ x2 ಹಾಕಿದೆಯಾ ಅಂದರೆ ಇಲ್ಲೂ x2 ಸ್ಕ್ವಯರ್. ಇಲ್ಲಿ 2 ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, x1 ಸ್ಕ್ವಯರ್ ಇದು ಲೆಫ್ಟಿಗೆ ಬಂದರೆ ಮೈನಸ್ x1 ಸ್ಕ್ವಯರ್ ಈಸ್ ಈಕ್ವಲ್ ಟು 0.
we know that a square minus b square is equal to a plus b into a minus b or a minus b into a plus b. x1 plus x2 into x1 minus x2 is equal to 0. ನಮಗೆ ರಿಸಲ್ಟು x1 is equal to x2 ಅಂತ ನಾವು ಶೋ ಮಾಡಬೇಕಾಗಿರೋದ್ರಿಂದ here x1 minus x2 is not equal to 0. ಅಲ್ಲಿಗೆ x1 minus x2 is equal to 0 by x1 plus x2. x1 minus x2 is equal to 0 by this 0. Clearly x1 is equal to x2. It implies f is 1 1 or injective or injectivity. ಈ ಥರ ಪ್ರಾಬ್ಲಮ್ಸನ್ನು ಮಾಡಬೇಕು. ನೆಕ್ಸ್ಟು ಫಾರ್ ಆನ್ ಟು for all y belongs to n, there exist x belongs to n. y ಅಂದರೆ ಕೋಡೊಮೈನ್, x ಅಂದರೆ ಡೊಮೈನ್. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ತಗೊಬೇಕು. ಎಫ್ ಆಫ್ ಎಕ್ಸ್ ಅಂದರೆ ಏನು? ಎಕ್ಸ್ ಸ್ಕ್ವಯರ್. ಎಫ್ ಆಫ್ ಎಕ್ಸ್ ಅಂದರೆ ಏನು ಬರೀತೀರಿ? ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ವೈ. ಇಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ವೈ. ವೈ ಅಂದರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್. ಈಗ ನಾವು ವೈ ಪ್ಲೇಸಲ್ಲಿ ಏನಾದರೂ ಯಾವುದಾದ್ರೂ ನ್ಯಾಚುರಲ್ ನಂಬರ್ ತಗೊಂಡಾಗ ಫಾರ್ ಎಕ್ಸಾಂಪಲ್ ರೂಟ್ 2 ಆಗುತ್ತೆ. ರೂಟ್ 2 ಈಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ದೇರ್ ಫೋರ್ ಎಫ್ ಈಸ್ ನಾಟ್ ಆನ್ ಟು. ಎಫ್ ಈಸ್ ನಾಟ್ ಆನ್ ಟು. ಎಫ್ ಈಸ್ ನಾಟ್ ಆನ್ ಟು. 1 1 ಆಗುತ್ತೆ ಬಟ್ ನಾಟ್ ಆನ್ ಟು. ಓಕೆ, ಈಸ್ ನಾಟ್ ಬೈಜೆಕ್ಟಿವ್. ಎರಡೂ ಎಕ್ಸಿಸ್ಟ್ ಆದರೆ ನಾವು ಬೈಜೆಕ್ಟಿವ್ ಅಂತ ಕರಿತೀವಿ. 1 1 ಆಗುತ್ತೆ ಬಟ್ ನಾಟ್ ಆನ್ ಟು. ಫಂಕ್ಷನ್ ಈಸ್ ನಾಟ್ ಸರ್ಜೆಕ್ಟಿವಿಟಿ ಬಟ್ ಇಂಜೆಕ್ಟಿವಿಟಿ ಆ್ಯಂಡ್ ನಾಟ್ ಬೈಜೆಕ್ಟಿವ್. ಈ ಥರ ಪ್ರಾಬ್ಲಮ್ಸನ್ನು ಇಲ್ಲೇನು ಸೆಟ್ ಆಫ್ ಕೊಟ್ಟಿರ್ತಾರೆ ಇದ್ರ ಮೇಲೆ ಭಾರಿ ಕೇರ್ಫುಲ್ಲಾಗಿರಬೇಕು. ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತ ಕೊಡ್ಬೋದು, ಮತ್ತು ಇಂಟಿಜರ್ಸ್ ಝಡ್ ಟು ಝಡ್ ಅಂತ ಕೊಡ್ಬೋದು. ಅವೆಲ್ಲ ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ರಾಬ್ಲಮ್ಸನ್ನು ಮಾಡಬೇಕು. ಓಕೆ.